ಎಷ್ಟು ಘಮ ಘಮ ಅನ್ನಕತ್ತೈತಿ ಅಡಿಗೆ. ಚಲೋ ಆತ್ಬಿಡು ಅಡಿಗೆ ಅಂತ ಆತು. ನನ್ನ ಗಂಡು ಬಂದುಬಿಟ್ರೆ ಇನ್ನು ಅಷ್ಟು ಸೇರಿ ಊಟ ಮಾಡಕ್ಕೆ ಬರ್ತೈತಿ. ಹೇಮಿ, ಲೇ ಹೇಮಿ, ಏನು ಮಾಡಕತ್ತಿಲ್ಲ ಒಳ ಸೇರ್ಕೆಂದು? ಈಗ ಯಾಕೆ ಬಂದ್ಲಪ್ಪ? ಈಗ ಬಂದ್ಲ ಅಂದ್ರೆ ಮುಗಿತಿನ್ನ ಮಾಡಿದ ಅಡಿಗೆಗೆ ಅರ್ಥ ಈಕೆ ತಿಂದು ಹೋಗ್ಕಳ. ಏನು ಮಾಡ್ಲಿಗ? ನಾನು ಹೊರಗೆ ಹೋಗಿ ಮಾತಾಡಿ ಬರ್ತಾನೆ ತಡಿ ಏನಂತಂದು. ಅದಕ್ಕೂ ಮುಂಚೆ ಈ ಮಿಕ್ಸರ್ ತೆಗೆದಿಡ್ಬೇಕು. ಆಕೆ ಕಣ್ಣಿಗೆ ಏನಾರು ಬಿತ್ತಪ್ಪ ಅಂದ್ರೆ ಮುಗಿದು ಹೋತು. ನಾನು ಮಿಕ್ಸರ್ ಇನ್ನೂ ಕೊಟ್ಟಿಲ್ಲಲ್ಲ ಅಂತ ಕೇಕಿ ಹೊಡಿತಾಳ. ಏನ ಇದು ಮನೆ ಎಲ್ಲ ಎಷ್ಟು ಘಮ 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 ಅಂತ ವಾಸನೆ ಬರಕತ್ತೈತಿ? ಏನು ಮಾಡಿ ಅಡಿಗೆನ? ನಾನು ಅಲ್ಲ ಕೂಗಿದ್ನವ, ನೀನು ಯಾಕೆ ಹೊರ ಬರಲಿಲ್ಲಲ್ಲ, ಅದಕ್ಕೆ ದಡಗ್ನ ನಾನು ಒಳಗೆ ಬಂದೆ. ಅಡಿಗೆ ಏನೋ ಒಂದು ಮಾಡೇನಿ. ಏನು ಬಂದದ್ದು ಈಗ? ಏನು ಸಮಾಚಾರ? ಅಲ್ಲ, ನಮ್ಮ ಮಿಕ್ಸರ್ ಇಸ್ಕೊಂಬಂದು ಎಷ್ಟು ದಿವಸ ಆತು ನೀನು? ಹೊಳೆ ಕೊಡ್ಬೇಕನ್ನೋದು ಏಟ್ರ ಖಬರ್ ಅವ್ರು ಐತೆ ನಿನಗೆ? ಮಂದಿ ಸಾಮಾನು ಆಗಿಬಿಟ್ರೆ ತಂದು ಮನ್ಯಾಗ ಇಟ್ಕೊಂಡು ಕುಂತು ಬಿಡ್ತೀರಿ ನೋಡು. ನಾವ ಮನೆ ತನಕ ಬರ್ಬೇಕು ಕೇಳಕ್ಕೆ. ಏನು ನಿಮ್ಮ ಮನೆಯಿಂದ ಸಾಮಾನ ಕೇಳ್ತೇವೆ, ನಮ್ಮ ಮನೆ ಸಾಮಾನ ಕೇಳ್ತೇವೆ? ನಮ್ಗೆ ಒಂದು ತಿಳಿಯಂಗಿಲ್ಲವ ಇವ. ಯಾವ ಮಿಕ್ಸರ? ಯಾರು ಇಸ್ಕಂದಾರ ನಿಂದು? ನೀನು ಹೌದು ಬಿಡವ, ಯಾರಿಗಾರ ಕೊಟ್ಟು ಯಾರ್ದಾರ ಮನೆ ಕೇಳೋಕ್ಕೆ ಚಲೋ ಅದಿ ನೋಡಿ. ನೀನು ಏನಾರ ಆಗಲಿ ಇಲ್ಲಿ ತೆಗಿ. ನಾನು ಅವತ್ತು ಇಸ್ಕೊಂಬಂದಿದ್ದೆ, ಅವತ್ತ ಕೊಟ್ಟು ಬಂದಾನೆ. ನೀನು ಇವತ್ತು ಬಂದ್ರೆ ಕೇಳಕ್ಕೆ ಇಷ್ಟು ದಿನ ಇಟ್ಕೊಂತಿದ್ದೇನೆ ನಾನು ನಮ್ಮ ಮನ್ಯಾಗ. ನಾನು ಮಂದಿ ವಸ್ತು ಇಟ್ಕೊಳ್ಳೋದಂದ್ರೆ ಆಗಂಗಿಲ್ಲವ ಹಂಗೆ. ಕೊಟ್ಟು ಬಂದ ನೋಡು. ಮತ್ತೆ ಯಾರಿಗಾರ ಕೊಟ್ಟಿಗಿಟ್ಟೆ ಏನು? ಇಲ್ಲಲ್ಲ, ನನಗೆ ನೆನಪೈತಿ ನೀನೇ ಇಸ್ಕೊಂಬಂದಿಯವ. ನೀನು ಬಂದು ಹೋದ್ಮೇಲೆ ಮತ್ತೆ ಯಾರು ಬಂದೂ ಇಲ್ಲ. ನಾನು ಏನು ಮಿಕ್ಸಿ ಮಾಡೋದು ಏನು ಮಾಡೀನಿ ಇಲ್ಲವ. ಅಲ್ಪ ಸ್ವಲ್ಪ ಇತ್ತಂದ್ರೆ ಅಲ್ಲೇ ಒಳಗೆ ಕುಟ್ಟಿ ಹಾಕಿಬಿಟ್ಟಿರ್ತಾನೆ. ಸುಮ್ಮನೆ ಜಾರ್ನಾಗ ಹಿಡಿಯೋದಿಲ್ಲ, ದೊಡ್ಡ ಜಾರ್ ಅದು. ಒಂದು ಸ್ವಲ್ಪ ಹಾಕಿದ್ರೆ ಸಣ್ಣ ಆಗೋದಿಲ್ಲ ಅಂತಂದು ಹಿಂಗಂತೆ ಅಂದ್ರೆ ನೋಡ್ತಾನೆ ತಗ. ಇನ್ನೊಂದ್ಸಲ ಮನೆಗೆ ಹೋಗಿ ಹಂಗಾರ ಅಂದಂಗೆ ಏನು ಮಾಡಿದೆ ಉಣ್ಣಕ್ಕೆ ಹೇಳಲೇ ಇಲ್ಲಲ್ಲ. ಇನ್ನೂ ಘಮ ಘಮ ಅನ್ನಕತ್ತಿತ್ತವ, ಅದಕ್ಕೆ ಕೇಳಿದೆ. ನಾ ಏನು ಮಾಡೀನಿ ಅಂತ ಹೇಳಿಲ್ಲದ್ರೆ ಈಗ ಹೋಗಂಗಿಲ್ಲ, ಹೇಳಿದ್ರೆ ದಬ್ರಿ ಖಾಲಿ ಆಕತಿ. ನಮಗೆ ಅಂತ ಮಾಡೇನಿ. ಈಕಿ ತಿಂದ್ಲು ಅಂದ್ರೆ ಈಗ ಅರ್ಧ ದಬ್ರಿ ಖಾಲಿ ಮಾಡ್ತಾಳೆ. ನನ್ನ ಗಂಡಿಗೆ ಏನು ನೀಡಲಿ, ನನ್ನ ಮಕ್ಕಳಿಗೆ ಏನು ನೀಡಲಿ, ನಾನೇನು ತಿನ್ನಲಿ ಅಂತ. ತಡಿ, ಏನಾರ ಒಂದು ಉಪಾಯ ಮಾಡ್ತಾನೆ ಇದಕ್ಕೆ. ಅಯ್ಯ ಬಾರ, ಅದಕ್ಕೇನಂತ ಏನು ಮಾಡಕ್ಕೆ ಹೋಗ್ಲಿ. ಒಂದು ತಾಟ ಚಿಕನ್ ತಂದದ್ನ ನನ್ನ ಗಂಡ, ಎಲ್ಲ ಹಾಕಿ ಒಟ್ಟು ಬಿರಿಯಾನಿ ಮಾಡೋ ಅಂತಂದು ಮಾಡೇನಿ. ಬಾ ಕುತ್ಗ, ಒಂದೆರಡು ತುತ್ತಿಂದ ಹೋಗುವಂತ ನೀನು. ಇನ್ನು ಬಿರಿಯಾನಿ ಮಾಡಿ ನೋಡ. ಮತ್ತು ಆಗಲ್ಲಿ ಕೇಳಿದೆ ಅಂದ್ರೆ ಏನು ಹೇಳೇ ಇಲ್ಲ. ನಾನಾಗಿ ಇವತ್ತು ಕೇಳಿದೆ ಅಂತಂದು ಹೇಳಕತ್ತೀಯವ. ನಮ್ಮ ಮನೆಗಿಂದ ಏನಾರು ಇತ್ತಂದ್ರೆ ಏಟ್ನಾಗ ಇಸ್ಕೊಂಬಂದಿರ್ತಿದಿ. ತೀರ ಮಾಡಿದಾಗ ಒಂದು ತಟ್ಟಗೆ ಹಾಕಿ ಕೊಡ್ಬೇಕು. ನಮ್ಮ ಖುಷಿ ಕಾಯ್ತಿರ್ತಾಳ. ಪಾಪ ಆಕಿ ಮನೆಗೆ ಏನಾರ ಇಸ್ಕೊಂಬಂದಿರ್ತಾನೆ ಅದೊಂದು ತಟ್ಟಗೆ ಇಲ್ಲಿ ಬಿಡ ನಿನಗೆ. ಇಲ್ಲವ ಹಂಗಲ್ಲ, ಏನಿಲ್ಲ, ಹಾಕಿ ಕೊಡ್ಬೇಕು ಅನ್ನೋದ ಇತ್ತು. ಆದ್ರೆ ಏನು ಮಾಡ್ತಿದ್ದಿ, ಮಾತಿನ ಲಕ್ಷದಾಗ ನೆನ್ಪು ಬರಲಿಲ್ಲ. ಈಗೇನಾತ್ಪ ಕುತ್ಗ. ಸರಿ, ಸ್ವಲ್ಪ ಜಾಸ್ತಿ ಇದ್ದಿದ್ದು ಹಾಕು, ತಿನ್ನಕ್ಕೆ ಬರೋ ಅಂಥದ್ದು. ಬೇರೆ ಅನ್ನ ಹತ್ತು ಕೊಡ್ಬೇಡ ನೀನು. ಇಲ್ಲಿ ತಗ, ಎಲ್ಲ ಪೀಸ ಹಾಕಿ ಕೊಡ್ತಾನೆ. ಯಾರು? ಬಂದೆ. ಖುಷಿ ಕುಂತಿರು, ಯಾರ ಕರೆದಂಗೆ ಆಕತಿ ನೋಡಿ ಬರ್ತಾನೆ ಹೊರಗೆ. ಹೋಗ್ಬೋಗ, ಅದಕ್ಕೇನಂತ. ಯಾರು ಕರೆದ್ರೆ ಏನಪ್ಪ ಈಕೆನ್ನ? ನನಗಂತ ಏನು ದನಿ ಕೇಳಲಿಲ್ಲ, ಏನಿಲ್ಲ. ಹೋಲ್ಬಿಡ, ನನಗೇನು ಪಿಸಿ ಬರ್ತಾಳಲ್ಲ ಹೆಂಗೆ ಹೊಳ್ಳಿ. ನನ್ನ ಮಕ್ಳು ಇಲ್ಲೇ ಇಟ್ಟಿದ್ರೆ ಆಡೋ ಸಾಮಾನ ಎಲ್ಲೈತೆ, ಎಲ್ಲಿಟ್ವೇನು ನೋಡಿ ಹಾಳಾಗಿ. ಬೇಕಂದಾಗ ಕೈ ಸಿಗಂಗಿಲ್ಲ, ಬ್ಯಾಡ ಅಂದಾಗ ಇಲ್ಲೇ ಬಿದ್ದು ಒದ್ದಾಡ್ತಿರ್ತಾವು. ಇಲ್ಲೇ ತಡಿ. ಯಾರ್ಲೇ ಅದು? ಯಾರು ಬಂದಿದ್ರು? ನನಗೇನೇ ಕೇಳಲೇ ಇಲ್ಲವ. ನೀನು ನೋಡ್ರಿ ಪುಸ್ತಕನ ಓಡೋದಿ. ಯಾರಿಲ್ಲ ಬಿಡ, ನನಗೂ ಯಾರ ಕೂದಂಗೆ ಆತಂತಂದು ಹೋದೆ. ಹೊರಗೆ ಹೋಗಿ ನೋಡಿದ್ರೆ ಯಾರೂ ಇಲ್ಲ. ತಡಿ ಕುದ್ಗ, ಅನ್ನ ಹಾಕ್ಕೊಡ್ತಾನೆ. ಗಡ ಗಡ ಹಾಕ್ಕೊಡಲಿ. ಎಷ್ಟು ಘಮ ಘಮ ಅನ್ನಕತ್ತೈತಿ. ಆ ವಾಸನೆಗೆ ಒಂದು ಅರ್ಧ ಹೊಟ್ಟೆ ಸಿಗತೈತಿ ನಂದು. ಬಾಯಾಗ ನೀರು ಹಂಗೆ ಜುಳಿಜು ಮಸ್ತ್ ನೀರು ಬರತ್ತೇವೆ ಬಾಯಾಗ, ವಾಸನೆ ತಡ್ಕಲಾರ್ದ. ಅಯ್ಯೇ ಪುಷಿ, ಇದು ಏನಾತ ಇದು? ನಿಂದು ಉಣ್ಣ ಪುಣ್ಯವ ಇಲ್ಲ ಅನ್ನಿಸ್ತೈತಿ ನೋಡಿ ಈ ಅನ್ನದ ಮೇಲೆ. ನಿಂದು ಉಪ್ಪೇಕಿದೆ ಯಾಕೆ? ನಮಗೂ ಇಲ್ಲ ಅಂತ ಕಾಣ್ತೈತಿ ನೋಡ. ಎಷ್ಟು ಹಾಕೊಂಡ್ರೆ ರೊಕ್ಕ ಕೊಟ್ಟು ತಂದು ಕಂಡ ಬಟ್ಟೆ ಮಸಾಲೆ ಎಲ್ಲ ಹಾಕಿ ಅನ್ನ ಮಾಡಿದ್ರೆ ಹಲ್ಲಿ ಬಂದು ಬಿದ್ದೈತೆ ನೋಡ. ತೂ ಎಲ್ಲರ ಅಕಸ್ಮಾತ್ ನಾನು ನೋಡ್ದಂಗೆ ಹಾಕಿ ಕೊಟ್ಟಿದ್ರೆ ಪುಸಿ ನಿನ್ನ ಗತಿ ಏನಲ್ಲೇ? ನೋಡ್ದಿ ಪಾಡಾತು. ಇಲ್ಲಾಂದ್ರೆ ನನ್ನ ಗತಿ ಏನೈತಿ ಇವತ್ತು. ನಿಮ್ಮ ಮನೇನ ಬಿರಿಯಾನಿ ತಿಂದು ನಮ್ಮ ಮನೆ ಸ್ಟಾರ್ಟಪ್ ಬಿಡ್ತಿದ್ನಲ್ಲೇ ನಾನು. ಮೊದ್ಲು ಈಸಾ ಅಂತದ ಹಲ್ಲಿ ಅದು ಬಿದ್ದೈತಿ ಅಂದ್ರೆ ಮುಗ್ದ ಹೋತು. ಅದು ಸಾಯೋದಲ್ದ ಜೊತೆ ನನ್ನ ಕರ್ಕೊಂಡು ಹೋಗುತ್ತಲ್ಲೇ ಅದು. ಚಲೋ ಆತವ. ಬೇಡ ನಿಮ್ಮ ಬಿರಿಯಾನಿನ ಬೇಡ, ನಿಮ್ಮ ಮನೆ ಸವಾಸನ ಬೇಡ ತಗ. ಮತ್ತೆ ಯಾವಾಗಾರ ಬರ್ತಾನಂತ ನಾನು ಈಗ ಹೋಗ್ತಾನೆ. ಅಲ್ಲ ಅದೇನು ಮಾಡ್ತಗ? ಅದು ಏಟು ಬಿದ್ದೈತಲ್ಲ ಆಟ ಜಗದ ತೆಗೆದು ಅನ್ನನ ಈ ಕಡೆ ಐತಲ್ಲ, ಚಲೋ ಐತೆ, ಅದನ್ನ ಹಾಕಿ ಕೊಡ್ತಿದ್ದೆ, ತಿಂದು ಹೋಗಿದ್ರಾಕತ್ತವ. ಯಾಕವ? ನಾನು ಭೂಮಿ ಮೇಲಿರೋ ನಿನಗೆ ಇಷ್ಟ ಇಲ್ಲ ಏನು? ಒಟ್ಟು ಹೆಂಗಾರ ಮಾಡಿ ನಾನು ಸಾಯಿ ಹೊಡಿಬೇಕಂತ ನಿಂತೆ ಹೆಂಗೆ? ಒಲ್ಲವ ಯವ್ವ ತಾಯಿ, ದೊಡ್ಡ ಶರಣಾರ್ಥಿ ನಿನಗೆ. ನಿಮ್ಮ ಮನೇದು ಒಳ್ಳೆ ನಾನು ತಿನ್ನಕ್ಕೆ ಬಂದೆ. ಹೋಗಿದ್ರತ್ತ ಒಳಗೆ ಹೊರಗೆ ಹೋಗಿದ್ದೆ, ಒಂದು ಸ್ವಲ್ಪ ತಿಂದು ಹೋಗಿದ್ರಾಕತ್ತವ, ಏನು ಹಾಕದ್ದಿಲ್ಲ. ಬ್ಯಾಬಿಡ, ಪಾಪ ಹಲ್ಲಿ ಬಿದ್ದೈತಿ, ನಿನಗೆ ಕೊಟ್ಟೆ ಯಾಕೆ ನಾನು ಪಾಪ ಕಟ್ಟಿಗೆಲ್ಲಿ? ಮತ್ತೆ ಯಾರು ತಿಂದ್ರಾದ್ರೆ ಚಲೋನ ಅಲ್ಲ ಅದೇನು. ಬೇಡ ತಗ, ನಾವು ಚೆಲ್ಲೇ ಬಿಡ್ತೇವೆ. ಹೋದ್ಲ? ಹೋದ್ಲು.
ಅಡ್ಡಿಲ್ಲ, ಎಂತ ಚಲೋ ಐಡಿಯಾ ಮಾಡಿದ್ ನಾನು. ಶಬಾಷ್ ಹೇಮಿ, ಶಬಾಷ್. ಅಲ್ಲಿ ನನ್ನ ಮುದ್ದಿನಲ್ಲಿ ನನ್ನ ಮಕ್ಕಳಿಗೆ ಬೈದೆ ಇನ್ನು ಎದಕ್ಕೆ ತರಕ್ಕೆ ಹೋಗಿದ್ರಿ ಅಂತಂದು. ಇವತ್ತರ ಉಪಯೋಗ ಆತು. ಅಂತೂ ಇಂತೂ ನನ್ನ ಬಿರಿಯಾನಿ ಉಳಿಸಿದೆ ನೀನು. ಎಷ್ಟು ಘಮ ಘಮ ಅನ್ನಕತೈತಲೇ ಹೇಮಿ. ಅಡ್ಡಿಲ್ಲ, ಚಲೋ ಮಾಡಿ ನೋಡು ಅಡುಗೆನ. ವಾಸನೆ ನೋಡಿದ್ರೆ ಗೊತ್ತಾಕತಿ. ತಂಬ ಹಾಕಿ ಕೊಡು. ಕುತ್ಕೊ ಬರ್ರಿ ರೀ, ತಗರಿ ಹೊಟ್ಟೆ ತುಂಬ ಊಟ ಮಾಡ್ರಿ. ಇದೇನ್ರ ಇದು? ಅಡುಗೆ ಮಾಡಿಕೊಡು ಅಂದ್ರೆ ಹಲ್ಲಿ ಹಾಕಿ ಅಡುಗೆ ಮಾಡಿ. ಅವನು ಒಂದು ಸುಲತ್ನಿಗೆ ಚಂದಾಗಿ ಅಡುಗೆ ಮಾಡಿದ್ಲಪ್ಪ, ಹಾಕಿ ಕೊಟ್ಲಪ್ಪ ಅನ್ನಂಗೆ ಇಲ್ಲಿ ನೋಡು. ಏನಾರ ಒಂದು ಎಡವಟ್ಟು ಮಾಡಿ ನಿಂತಿರ್ತಾಳ. ಇದನ್ನ ಯಾವಂತ ತಿಂತಾನ? ತಿಂದ್ರೆ ಬದುಕಿರ್ತಾನ? ಕಂಡಾಬಿಟ್ಟೆ ರೊಕ್ಕ ಕೊಟ್ಟು ಚಿಕನ್ ತಂದನಿ, ಚಂದಾಗಿ ಅಡುಗೆ ಮಾಡಂದ್ರೆ ಮುಂದೆ ಕುತ್ಕೊಂಡು ಅಡುಗೆ ಮಾಡಕ್ಕೆ ಏನು ದಾಡಾಗಿತ್ತು? ಒಲಿ ಮೇಲೆ ಇಟ್ಟು ಹೊರಗೆ ಹೋಗಿ ನಿಂತ್ಕೊಂಡಿದ್ದೇನ, ಬಿದ್ದೈತೆ ಅದು. ಬರೇ ಇಂಥದ ಮಾಡು. ಹೋದ್ರೆ ನೀವು ಮೋಸೋದ್ರೆ ನಂಬಿದ್ರದಲ್ಲ ನೀವು. ನನಗೆ ಗೊತ್ತಿತ್ತು ಈ ಉಪಾಯ ಮಾಡಿದೆ ಅಂದ್ರೆ ಅದು ಕೆಲಸ ಆಗೇ ಆಕತ್ತೆ ಅಂತಂದು. ಅದಕ್ಕೆ ಇದನ್ನು ಮಾಡಿದೆ ನಾನು. ಹೆಂಗೈತೆ ನನ್ನ ಐಡಿಯಾ? ಕರೆ ಅನ್ಕೊಂಡ್ರೆ ನೀವು ಇದು ಕರೆ ಅಲ್ಲೆಲ್ಲಿದು ಸುಳ್ಳಪ್ಪಳ ಹುಡುಗರು ಆಡಕ್ಕಂತದ್ವಾ, ಆಡ ಸಂಬಂಧಾಗಿ ಇಟ್ಟದ್ದು. ಅದಕ್ಕೆ ತಂದು ಇದ್ರ ಮೇಲೆ ಇಟ್ಟನ ಅಷ್ಟೆ. ಇದು ಕರೆ ಅಂದ್ರೆ ಅಲ್ಲೆಲ್ಲ. ತಗರಿ ಊಟ ಮಾಡ್ರಿ, ಏನಾಗೋದಲ್ಲ. ನಿಮಿ ಹಿಂಗೆ ಎಲ್ಲೇ ನೀವು ಮೋಸ ಮಾಡೋದು ಯಾಕ? ನಾ ಕೊಡೋದಲ್ಲವ ಅಂದಿದ್ದೆ ಅಂದ್ರೆ ನಾನೇನು ಕೊಟ್ಟತ್ತೀರ ಅಂತಿದ್ನಿ ನಿನಗೆ. ಆದ್ರೆ ಹಿಂಗೆ ಮಾಡಬಾರ್ದು ನೋಡಲಿ ನೀನು. ನಿನಗೇನಾರು ಬೇಕಾಗಿತ್ತಂದ್ರೆ ನಮ್ಮ ಮನೆಗೆ ಬಂದಿರ್ತಿದ್ದೆ. ನಂಗೆ ಮ್ಯಾವ್ 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 ಅನ್ಕೊಂತ ಬಂದು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಿ. ಇಲ್ಲಿ ಬಂದೆ ಅಂದ್ರೆ ಹೊಳ್ ನಿಂದಿರ್ತೇನ? ಇರ್ಲಿ ಬಿಡು, ಇರಲಿ. ನಾವೇನು ತಿನ್ಲಾರ್ದೇನಲ್ಲದು. ನನ್ನ ಗಂಡ ಹೇಳಿದ್ರೆ ಬೇಕಾದಷ್ಟು ತಂದು ಹಾಕ್ತಾನ. ನಾ ಅಂದು ಹೆಚ್ಚಿಗೆ ತಿಂದು ಏನು ಮಾಡೋದು? ಸುಮ್ಮನೆ ಮೂಲವಾದೆ ಮೂಲಾಕತ್ತೆ ಅಂತ ತರಿಸಿರೋದಿಲ್ಲ. ಇನ್ನು ಬೇರೆಯವ್ರು ಕೊಟ್ಟಿದ್ದಾರೆ, ನಾಲ್ಕು ತುತ್ತಿರ್ತದೆ, ತಿಂದು ಬಾಚಟ ಮುಗಿಸ್ಕೋಬೋದು ಅಂತ ಅನ್ಯವ. ನೀನು ಇರ್ಲಿ ಬಿಡವ, ನಮ್ಗೆ ಮೋಸ ಮಾಡ್ತೀರಿ ಅಂದ್ರೆ. ಪೂಜೆ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷನ್ನಂಗೆ ಮತ್ತೆ ಬಂದ್ಲ ಪೈಕಿ ಅಂತ. ಈಗ ಹೋದ್ಲು ಬಿಡು ಅಂತ ನನ್ನ ಗಂಡ ಚಂದಾಗಿ ಊಟ ಮಾಡ್ಸೋಣ ಅಂತಂದು ಹಾಕಿ ಕೊಟ್ಟೆ ಅಂದ್ರೆ ಈಗ ಈಕಿ ಬಂದ್ಲು. ಏನಾರ ಹೇಳಿ ಮೇಂಟೈನ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಮತ್ತೆ ಆಕೆ ಮನೆಯಾಗಿಂದ ಏನು ಒಂದು ಕಾಳು ಬೇಳೆ ಹುಟ್ಟಂಗಲ್ಲ ನನಗೆ. ಹೋಗ ಪುಸಿ, ನಾನೆಲ್ಲರೂ ಹಂಗೆ ಮಾಡ್ತಿದ್ದೇನೇನು? ಏನಿಲ್ಲವ, ನನ್ನ ಮಕ್ಳು ಇಟ್ಟವು ಬಿಡ, ನಾನು ನೋಡಿಲ್ಲ ಬಿಟ್ಟಿಲ್ಲ. ಅವು ಇಟ್ಟವು ನಾ ಕರೆಯದ ಅಂತಂದು ತಿಳ್ಕೊಂಬಿಟ್ಟನಿ. ಅದಕ್ಕೆ ಅನ್ಯವ. ಈಗೇನತ್ವ ತಗ ಉಣ್ಣು. ಏನು ನಿನಗಿಲ್ಲದ್ದೇನೈತಿ? ಮೊದಲು ಗೆಳತಿಯರು, ಆಮೇಲೆ ಉಳ್ದೋರು. ಹೌದೇನ? ಸರಿ ಬಿಡು. ಆದ್ರೂ ಯಾಕೆ ಅದನ್ನ ನೋಡ್ರೆ ತಿನ್ನಂಗೆ ಅನಿಸಲ್ದವ. ಅದು ಅದ್ರ ಮೇಲೆ ಇದ್ದದ್ದು ನೋಡ್ಬಿಟ್ಟನಲ್ಲ, ಒಂಥರ ವಾಂತಿ ಬಂದಂಗೆ ಆಕತಿ. ಅದಕ್ಕೆ ಬೇಡ. ಅಂದಂಗೆ ಮಿಕ್ಸರು ನಿನ್ನ ಮನೆಗೆ ಐತಿ, ತಂದು ಕೊಡೋದನ್ನು. ನಾನು ಊರ ಮಂದಿ ಎಲ್ಲ ಕೇಳ್ಕೊಂಬಂದಿ ಗೊತ್ತೇನ, ನೀವು ತಗೊಂಡು ಹೋಗಿರೇನು ಅಂತಂದು. ಮತ್ತು ಅಕ್ಕಿ ಅಂದ್ಲು, ಇಲ್ಲ ಹೇಮಿ ಮನೆಯಾಗ ಐತೆ ನೋಡು, ನಿನ್ನ ಮಿಕ್ಸರ್ ಮಾಡಾಕತ್ತಿದ್ಲ ಅಕ್ಕಿ, ನಾನು ನೋಡೇನಿ ಅಂತಂದು ಅಂದ್ಲ. ಅದಕ್ಕೆ ಬನ್ನಿ ನಾನು ಹೊಳ್ಳೆ. ಸರಿ ತಗ, ನಾನು ತಂದು ಕೊಡ್ತಾನೆ. ನಮ್ಮ ಮನೆಯಾಗಿದ್ದದ್ದು ಆಕೆ ಅವ್ರು ನೋಡ್ಯಾಳ ಏನು? ಅದು ಒಂಚೂರು ವಯರ್ಕಿತೈತೆ, ಅದಕ್ಕೆ ಅದನ್ನ ಹಾಕಿಸ್ಕೊಂಬಂದು ಕೊಡ್ತಾನಂತಾಗ. ಅಲ್ಲಿ ತನಕ ಇರಲಿ ನಮ್ಮ ಮನ್ಯಾಗನ. ಮತ್ತು ಆಗ ಕೇಳಿದೆ ಅಂದ್ರೆ ಎಷ್ಟು ಮಾತಾಡಿದಿ? ನಮ್ಮ ಮಂದಿ ಸಾಮಾನು ಇಟ್ಕೊಳೋದಲ್ಲ ಹಂಗೆ ಹಿಂಗೆ ಅಂತೇಳಿ. ಮತ್ತು ಈಗೇನು ಹೇಳ್ತಿದ್ದಿ? ನೆನಪಿದ್ದಿಲ್ಲ ಬಿಡ, ಯಾಕೆ ಹಂಗೆ ಕಾಡ್ತಿದ್ದಿ? ಈಗ ಅನ್ನ ಉಣ್ಣನ ಬೇಡ ಹೇಳತ್ಲಾಗ. ನೀನು ತಿನ್ನಾಗಲ್ಲ, ತಿನ್ನೋರಿಗೆ ತಿನ್ಕೊಡಂಗಲ್ಲ. ಆರಿದ್ರೇನು ರುಚಿ ಇರ್ತೈತೆ ಅನ್ನೋದು. ಬಾ ಕುತಗ, ತಿಂದ್ರೆ ತಿನ್ನು, ಇಲ್ಲ ತಿನ್ನಾಕರ ಬಿಡ ನಮಗೆ. ಸರಿ ತಗ, ತಿನ್ಕರಿ, ನಾನೇನು ಅಲ್ಲೇ. ತಗರಿ ಊಟ ಮಾಡ್ರಿ ನೀವು. ಅಲ್ಲ, ಓಣ್ ಬ್ಯಾಗ್ಲಾಗ ಹಂಗೆ ಯಾಕೆ ಇದು ಮಾಡ್ತೀನಿ ನೀನು? ಇತ್ತಂದ್ರೆ ಇಸ್ಕೊಂಡನೆ ಅಂತೇಳಿ ಕೊಟ್ಟು ಬಿಡ್ಬೇಕು ಆಗಿಂದಾಗ. ಯಾಕೆ ಹೇಳಿದ್ರೆ ನಾ ತಂದು ಕೊಡಲ್ಲ ಅಂತಿದ್ನಿ ನಿನಗೆ ಮಿಕ್ಸರ್. ಅಯ್ಯೇ, ನಿಮ್ದೊಳ್ಳೆ ಕಾಟ ಆತ್ ನೋಡು. ಮಿಕ್ಸರು ನಮ್ಮದು ಐತಿ, ಅದನ್ನು ಒರೆಸಿ ಸ್ವಚ್ಛಗೆ ಬಾಕ್ಸ್ನಾಗ ಹಾಕಿ ಎತ್ತಿ ಮ್ಯಾಗಿಟ್ಟೆ ನಾನು. ಅದು ಮತ್ತು ಸುಮ್ಮನೆ ಅಂತ ತೆಗೆಯೋದು ಹೊಲಸು ಮಾಡೋದು ಯಾಕೆ ಅಂತ ಅವ್ರ ಮನ್ಯಾಗ ಇಸ್ಕೊಂಬಂದು ಮಾಡ್ತಿರ್ತಾನೆ. ಮಿಕ್ಸರ್ ಐತಿಪ್ಪ ನಮ್ಮ ಮನ್ಯಾಗ. ಅಲ್ಲ, ಮನ್ಯಾಗ ಮಿಕ್ಸರ್ ಇದ್ದು ಸುಮ್ಮನೆ ಮಂದಿ ಮನೆಗೆ ಅಡ್ಡಿಡ್ತಿಲ್ಲ, ಅವ್ರ ಕಡೆಗೆ ಒಂದು ಮಾತು ಅನಿಸ್ಕೊಳಂಗೆ ಎದಕ್ಕೆ ಬೇಕು? ಮತ್ತು ಒಟ್ಟು ಹೊಲಸು ಆತಂದ್ರೆ ತೆಗೆದು ಒರೆಸಿ ಇಡ್ಬೇಕು. ಮತ್ತೇನಾಕತ್ತದ? ಅದೆಲ್ಲ ನಿಮಗೆ ಗೊತ್ತಾಗಲ್ಲ. ಅಡುಗೆ ಮಾಡಿಟ್ಟನೆ, ಊಟ ಮಾಡಿ ಹೋಗ್ರಿ ನೀವು, ಕೆಲ್ಸಕ್ಕೆ ಹೋಗೋದೈತನ. ಸರಿ ತಂಬ, ಏನಾರು ಹೇಳಿದ್ರೆ ಏನಾರು ಒಂದಂತಿ ನೀನಂತ. ನೀನು ಹಾಕ್ಯಂಬಿಡಲ್ಲ, ನನ್ನ ಜೊತೆಗೆ ಊಟ ಮಾಡುವಂತಿ. ಬೇಡ, ಹುಡುಗರು ನಾನೆಲ್ಲ ಆಮೇಲೆ ಉಣ್ತೇವಿ, ನೀವು ಊಟ ಮಾಡ್ರಿ. ಅಂದ್ರೆ ಹುಡುಗರು ಮನೆಯಾಗಿಲ್ಲ, ನೋಡಿದ್ನಲ್ಲ ನಾನು ಈಗ. ಅದಕ್ಕೆ ಹೇಮಿ ಅಯ್ಯ, ಏನಾಗೈತಿ ಮುಂದೆ ಹೇಳ್ರಿ. ಸುಮ್ಮನೆ ಎಮ್ಮಿ ಅನ್ಕೊಂತ ಕುತ್ಕೊಂಡ್ರೆ ನನಗೆ ನೀನ ತಿನ್ನಿಸ್ತೀಯ ಇವತ್ತು. ಯಾಕೋ ನಿನ್ನ ಕೈಯಾಗಿಂದ ಊಟ ಮಾಡಬೇಕು ಅನ್ಸೈತಿ. ಇಲ್ಲ, ಇಬ್ರು ಒಂದೇ ತಾಟ್ನಾಗ ಉಣ್ಣನ. ಬಾ ನೀನು ಕುತ್ಕ ಇಲ್ಲೇ. ಏನ ನಿನ್ನ ಜೊತೆಗೆ ಅದು ಒಂದೇ ತಾಟ್ನಾಗ? ಅದು ಯಾವಾಗ ಕುಡ್ದಿರ್ತೀವಿ, ಯಾವಾಗಿಲ್ಲ ಒಂದು ಗೊತ್ತಾಗಂಗಿಲ್ಲ. ಈಗೇನೋ ಒಂಚೂರು ಬಿಟ್ಟಿದ್ದಿ ಪಾಡ. ಆದ್ರೂ ನೀವು ವಾಂತಿ ಗಿಂತಿ ಮಾಡೋದೆಲ್ಲ ನೋಡ್ಬಿಟ್ಟನಲ್ಲ. ನೀನು ತಿನ್ನಂಗಾಗಲ್ಲಪ್ಪ ನಿನ್ನ ಜೊತೆ ಕೂಳ. ನೀನ ತಿನ್ನ. ಯಾಕೆ ನಿನ್ನ ಕೈ ಏನು ಮುರಿದವೇನ? ನಿನ್ನ ಕೈಲೇ ತಿನ್ನಲ್ಲ, ಮತ್ತು ನಾನು ಯಾಕೆ ತಿನ್ನಿಸ್ಬೇಕು?
ತಿನ್ನಿಸ್ಲಿಲ್ಲ ಬಿಡ್ಲೇಪ್ಪ. ಅದಕ್ಕೆ ಯಾಕೆ ಹಂಗೆ ಇಲ್ಲದ್ದು ಏನೇನಾರ ಹೇಳ್ತಿದ್ದಿ. ನಾವು ಕುಡಿಯೋದು ಬಿಟ್ಟು ಎಷ್ಟು ದಿವಸ ಆತೀಗ? ಮತ್ತು ಚಲೋತ್ನಾಗ ಮಂತ್ಯಾನ ಮಾಡ್ಕೊಂಡು ಹೊಂಟ ನೀ ಆದ್ರೆ ನೀ ಹಿಂಗೆ ಅಂತೀಯಲ್ಲ ನೀನು. ಬ್ಯಾಡ ತಗ, ನಿನಗೇನು ಗಂಡನ ಮೇಲೆ ಎಷ್ಟು ಪ್ರೀತಿನೇ ಇಲ್ಲ, ಅದಕ್ಕೆ ಹಂಗೆ ಮಾಡ್ತಿದ್ದಿ. ಹಂಗಲ್ರಿ ಅದು. ನಮ್ಮದು ಮೊದ್ಲು ಹಳ್ಳಿ ಮನೆ. ಯಾರು ದಡಗ್ಗನ ಬರ್ತಿರ್ತಾರೆ. ನಾವೇನು ಕದ ಮುಚ್ಕೊಂಡು ಕುಂತಿರ್ತೇವಪ್ಪ ಪೇಟೆ ಊರನ್ನರಂಗ ಅನ್ನಂಗೆಲ್ಲ ಏನಿಲ್ಲಪ್ಪ. ಅವ್ರ ಕದ ಬಾರಿಸಿದ ಮೇಲೆ ಹೋಗಿ ತೆಗಿತೇವಿ ಒಳಗೆ ಬರ್ತಾರ ಅನ್ನಕ್ಕೆ ದಡಗ್ಗನಂಗೆ ಬಂದ್ಬಿಡ್ತಾರೆ. ಈಗ ಬಂದಲಿಲ್ಲ ನೋಡಿದ್ರಿಲ್ಲ ಅಕ್ಕಿ. ಹಂಗೆ ಯಾರ ಬಂದ್ರೆ ಸುಮ್ಮನೆ ಅಸಹ್ಯ ಎಲ್ಲ ಮಂದಿ ಮುಂದೆ. ಅದಕ್ಕೆ ಊಟ ಮಾಡಿರಿ ನೀವು. ಸರಿ ತಂಬ.